ಹ್ಮ್ ಮಂಜಿ ಏನ್ ಮಾಡ್ತಾ ಇದ್ದಾಳು ಮನಿಯಾಗಿ? ಮಂಜಿ ಮಂಜಿ ಏ ಮಂಜಿ. ಏನಮ್ಮ? ಏಯ್ ನಿನ್ನ ಹೆಸರು ಮಂಜಿ ಏನೋ? ನಾನು ಕರೆದಿದ್ದು ನಿನ್ನ ಹೆಂಡ್ತಿನ. ಎಲ್ಲ ಅವಳು? ಎಲ್ಗೋದ್ಲ? ಎಲ್ಲಿಗೆ ಹೋದ್ಲ ಏನೋ ಯಾರಿಗ್ ಗೊತ್ತು. ಅವಾಗ್ಲೇ ಓದ್ಲು ಬರ್ಲೇ ಇಲ್ಲ. ಯಾಕೋ ಎಲ್ಲಿಗೋದ್ಲು? ಏನಾನ ಜಗಳ ಗಿಗಳ ಮಾಡಿದ್ಲೇನೋ ನಿಮ್ಮ ಅತ್ತಿಗೆ ಅವಳ ಜೊತೆಗೆ? ನನ್ನ ಜೊತೆಗೆ ನನಗೆ ಉಂಬಕ್ಕೆ ಇಕ್ಕೊಡು ಅಂತಂದ್ರೆ ಅವಳು ಇಕ್ಕೊಡಲ್ಲ ಅಂತ ಯಾತೆ ಅಂತ ಹೇಳಿಳು ಕಣಮ್ಮ ಮಂಜಿ. ಅದಕ್ಕೇನೆ ಅತ್ತಿಗೆ ಸರಿಯಾಗಿ ಬೈದ್ರು ನೋಡು. ನೀನು ಹಂಗೆಲ್ಲ ಬೈಬೇಡ ಸುಂದ್ರನ್ನ, ಅವ್ನು ಒಳ್ಳೆಯವನು ಅಂತಾನ. ಅದಕ್ಕೆ ಮಂಜು ಏನೇನೋ ಮಾತಾಡಿಳು. ಅತ್ತಿಗೇನೋ ಸುಮ್ಮನೆ ಇರಲಿಲ್ಲ, ಬಾಯಿಗೆ ಬಂದಂಗೆನೆ ಸರಿಯಾಗಿ ಬೈದ್ರು ನೋಡು. ಅವಾಗ ಅದೇ ಓದ್ಲು ಮಕ ಹಿಂಗೆ ಮಾಡ್ಕೊಂಡು. ಹೌದೇನು? ನಿಮ್ಮತ್ತಿಗೆ ಬೈದ್ಲ ಮಂಜಿನ? ಮಂಜಿ ಏನು ಮಾತಾಡ್ಲಿಲ್ವಾ? ಎಲ್ಲಿಗೋದ್ಲ ಈಗ? ಎಲ್ಲಿಗೆ ಹೋದ್ಲ ಏನೋ ಮನೆ ಬಿಟ್ಟು ಹೊರಕ್ಕೆ ಎಲ್ಗ ಓದ್ಲು. ಅತ್ಲಾಗೆಲ್ಲ ಹೋಗ್ತಿದ್ಲು. ಎಲ್ಲಿಗೆ ಹೋದ್ಲ ಗೊತ್ತಿಲ್ಲ, ನಾನೇನು ಕೇಳಲಿಲ್ಲ. ಏನು ಕೇಳಬೇಡ. ನಿನ್ ಗಂಡನಾಗಿ ಎಲ್ಲಿಗೆ ಹೋಗ್ತೀಯಾ ಯಾಕೆ ಹೋಗ್ತೀಯಾ ಅಂತ ಹೇಳಿ ಮಾತಾಡ್ಬೇಕಾನೆ. ನಿಮ್ಮತ್ತಿಗೆ ಅವಳನ್ನ ಬೈದಿದ್ಕೆ ನಿನಗೆ ಖುಷಿ ಆಗೋಯ್ತಾ? ಹೇಯ್ ಎಂತಿನ ಪರ ವಹಿಸ್ಕೊಂಡು ಮಾತಾಡ್ಬೇಕು. ಅವಳಿಗೆ ಬೇಜಾರಾಗ್ದಂಗೆ ನೋಡ್ಕೋಬೇಕು. ಯಾರನ್ನ ಏನಾನ ಅಂತಂದ್ರೆ ನಿನ್ನ ಹೆಂಡತಿಗೆ ನಿನಗೆ ಸಿಟ್ಟು ಬರಬೇಕು ಕಣೋ. ಅದ್ ಬಿಟ್ಬಿಟ್ಟು ಅಲ್ಕಿಸ್ಕೊಂಡು ಹೇಳ್ತಾನೆ. ನಾಚಿಕೆ ಆಗಲ್ವೇನೋ ನಿನಗೆ? ಮದುವೆ ಮಾಡಿದ್ದು ಇದಕ್ಕೇನ? ಎಂತಿನ ಚೆನ್ನಾಗಿ ನೋಡ್ಕೊಂತ ಹೇಳಿದ್ದೆ ತಾನೇ ನಾನು? ಅವಳು ಯಾಕೆ ನನಗೆ ಉಂಬಕ್ಕೆ ಇಕ್ಕೋಡು ಅಂತಂದ್ರೆ ಏನೇನೋ ಹೇಳ್ತಾಳೆ. ಅದಕ್ಕೆ ನಾನು ಅವಳಿಗೆ ಏನು ಕೇಳಲಿಲ್ಲ. ಎಲ್ಗಾನ ಹೋಗ್ಯಾಳು ಅಂತ ಸುಮ್ಮನೆ ಅದೇ. ಅವಳು ಮಾತ್ರ ನಾನು ಕೇಳ್ದಕ್ಕೆ ಉಂಬಕ್ಕೆ ಇಕ್ಕೊಡ್ಬೇಕು ತಾನೆ. ನಿನ್ಗೆ ಯಾವಾಗ್ಲೂ ತಿಂಬದೆ ಚಿಂತೆ, ಇನ್ನೇನು ಇರಲ್ಲ ಅಲ್ವೇ? ಈಗ ಎಲ್ಗೋದ್ಲು ಅಂತನಾದ್ರೂ ಗೊತ್ತಾ? ಎತ್ಲಾಗೋದ್ರು? ಅಲ್ಲೆಲ್ಲ ಓದ್ಲು ಕಣಮ್ಮ, ಮನೆಯಿಂದ ಹೊರಕ್ಕೆ ಹೋದ್ಲು. ಎಲ್ಲಿಗೆ ಓದ್ಲ ನನಗೇನು ಗೊತ್ತು? ಅಯ್ಯೋ ದೇವ್ರಿ, ಎಲ್ಲಿಗೋದ್ಲಪ್ಪ ಇವಳು? ಈ ಪೆದ್ದ ಮುಂಡೆ ಮಗ ಹೆಂಡತಿಗೆ ಯಾರನ್ನ ಬೈಬೇಕು ಅಂಬದು ಗೊತ್ತಾಗಲ್ವಾ? ಅವಳಿಗೆ ಬೈದೇವನಿ. ಅದಕ್ಕೇನಿ ಅದು ಪಾಪ ಬೇಜಾರು ಮಾಡ್ಕೊಂಡು ಹೋಗಿ ಅವಳು. ಇಷ್ಟಕ್ಕೆ ಬೇಜಾರಾದ್ರೆ ಇವಳು ಹೆಂಗೆ ಅಂತಾನ ಈ ಶ್ರೀದೇವಿ ಮೂದೇವಿ ಎಂಬಳು ನೋಡ್ದ? ಅವಳು ಎದುರಿಸಿರೋದ? ಎಲ್ಗೋದ್ಲು? ಎಲ್ಲ ನಿಮ್ಮ ಅತ್ತಿಗೆ ಎಲ್ಗೋದ್ಲ ಅವಳು ಶ್ರೀದೇವಿ? ಅತ್ತಿಗೆ ಎಲ್ಲ ಹೋಯ್ತು, ನನಗೇನು ಗೊತ್ತು. ನಾನು ಹೋಗಿ ಇನ್ನಂತ ಪೆದ್ದನ ಮಗನಿಗೆ ಮದುವೆ ಮಾಡಿನಲ್ಲ ಅಂತ ಹುಡುಗಿನ ಸರಿಯಾಗಿ ನೋಡ್ಕೋಬೇಕು ಅಂತ ಗೊತ್ತಾಗಲ್ವೇನೋ? ಮುಂಬಕ್ಕೆ ತಿಂಬಕ್ಕೆ ಅಂತ ಇರ್ತಾನೆ ಯಾವಾಗ್ಲೂ. ಅವಳು ನೀನು ಪೆದ್ದ, ನಿನಗೆ ಗೊತ್ತಾಗಲ್ಲ ಹಿಂಗೆ ಹಿಂಗೆ ಅಂತ ಹೇಳ್ತಿದ್ಲು. ಅದಕ್ಕೆ ನನಗೇನು ಗೊತ್ತು? ಅತ್ತಿಗೆ ಏನಾನ ಬೈದ್ರು, ಸುಂದ್ರಂಗೆ ಏನೋ ಬೈಬೇಡ ಅಂತಾನ. ಅವರೇ ಉಂಬಕ್ಕಿ ಕೊಟ್ಟಿದ್ದು, ಅವಳೇನು ಇಕ್ಕೊಡ್ಲಿಲ್ಲ ಬಿಡು. ಅವಳೇನು ಮಗಳು ಬೇಡ, ಅವಳು ಒಳ್ಳೆಯಳಲ್ಲ ಕಣಮ್ಮ ಮಂಜಿ. ಬಿಡ್ತೀನಿ ನೋಡು. ಒಳ್ಳೆಯಳಲ್ವಂತೆ? ಒಳ್ಳೆಯಳ ಅಲ್ದಿದ್ರೆ ನಿನ್ನಂತ ಪೆದ್ದನ್ನ ಯಾರೋ ಮದುವೆ ಆಗ್ತಿದ್ರು. ಅವಳಾಗಕ್ಕೆ ಒಪ್ಪಿ ಮದುವೆ ಆಗಿ ಬಂದವಳೆ. ಬಾ ಮೊದ್ಲು ಹೋಗಿ ಅವಳು ಎಲ್ಲೇದಾಳೆ ಅಂತ ಹೇಳಿ ಹುಡುಕಿ ಕರ್ಕ ಬರೋಣ ಬಾರೋ. ನಡಿ ಹೋಗೋಣ. ಅಯ್ಯೋ ಎಲ್ಲೋತ್ಲೋ ಏನೋ ಮಂಜಿ. ಹೇ ಮಂಜಿ, ಎಲ್ಗೋತಪ್ಪ ಈ ಹುಡುಗಿ? ಆ ಮೂದೇವಿ ಮಾತಿಗೆ ಅದಿ ತಲೆ ಕೆಡಿಸ್ಕೊಂಡು ಎಲ್ಗೋ ಹೋಗಿ ಕುಕ್ಕಣೈತೆ ನೋಡು ಈ ಹುಡುಗಿ. ನಾನು ಬರೋ ತಕ್ಕನಾದ್ರೂ ಸುಮ್ಮನಿರಕ್ಕಾಗ್ತಿರ್ಲಿಲ್ವಿ. ನಾನು ಬಂದು ಎಲ್ಲ ವಿಚಾರಿಸ್ತಿದ್ದೆ ಅವಳನ್ನ. ಏನೇ ಜಯಮ್ಮ, ಎಲ್ಗೆ ಹೋಗ್ತೀರಾ ಇಬ್ರು? ಕಮಲಾಜಿ, ಏನನ ನಮ್ಮ ಮಂಜಿ ಎಲ್ಲಾನ ಬಂದಿದ್ಲ ನಿಮ್ಮಂತಕ್ಕೇನ? ಯಾಕೆ? ಇಲ್ಲಮ್ಮ ಬರ್ಲಿಲ್ಲ. ಯಾಕೆ ಏನಾಯ್ತು? ಇಲ್ಲ ಯಾಕೋ ಮನೆಯಿಂದ ಹೊರಕ್ಕೆ ಹೋದ್ಲಂತೆ, ಬಂದಿಲ್ಲ. ಅದಕ್ಕೇನೆ ಎಲ್ಲಿಗೆ ಹೋದ್ಲು ಅಂತ ಗೊತ್ತಾಗ್ತಾ ಇಲ್ಲ. ಅದಕ್ಕೆ ನಾವು ಹುಡುಕ್ತಾ ಇದೀವಿ. ಆ ಕಡೆ ಎಲ್ಲಾನು ನೋಡಿದ್ದೆ ಅವಳನ್ನ. ಹೌದಾ? ಸುಂದ್ರನ ಹೆಂಡ್ತಿನೂ ಮನೆ ಬಿಟ್ಟು ಹೋದ್ಲಾ? ಅಯ್ಯೋ ಇಷ್ಟ ದಿನ ಎದ್ದಿದ್ದೆ ಹೆಚ್ಚು ಅನ್ಸತ್ತೆ ಆ ಹುಡುಗಿ. ನಿನ್ ಕಾಟಕ್ಕೆ ಬಂದು ಒಂದು ವಾರಕ್ಕೇನೆ ಮನೆ ಬಿಟ್ಟು ಓಡೋಗ್ತಾಳೋ ಏನೋ ಅಂತ ಅನ್ಕೊಂಡಿದ್ದೆ. ಇಷ್ಟ ದಿನ ಇದ್ದಿದ್ದೆ ಹೆಚ್ಚು ಅನ್ಸುತ್ತೆ. ಅವಳೆಲ್ಲೋ ನಿನ್ ಕಾಟ ಸಹಿಸ್ಕೆಮಕ್ಕಾಗ್ಲೇ ಮನೆ ಬಿಟ್ಟು ತವ್ರ ಮನೆಗೆ ಹೋಗಿರ್ಬೇಕು. ಪಾಪ ಇರಿ ಸೊಸೆ ಹೆಂಗೋ ಅದು ಗಟ್ಟಿ ಕೂಡ. ಅದಕ್ಕೆ ಏನಾದ್ರೂ ನನಿಸ್ಕೊಂಡು ಧೈರ್ಯವಾಗಿ ಐತೆ. ಇದೊಂದಿಟ್ಟು ಮೆತ್ತಂದು ಅನ್ಸುತ್ತೆ ಅಲ್ವೇ? ನನ್ಗೆ ಬತ್ತಿರೋ ಸೀಟಿಗೆ ಏನು ಇಲ್ಲ ನೋಡು. ಏನ್ ಹಿಂಗಂತ ಇದ್ಯಾ? ನಾನೇನೇನು ಕರ್ಕೊಂಬಂದು ಕಾಟ ಕೊಡೋಣ? ನಾನೇ ಒಪ್ಪಿ ಕರ್ಕೊಂಬಂದಿರಂತ ಸೊಸೆ ಅವಳು. ಹಂಗೆ ಎದ್ಕೊಂಡು ಹೋಗಂತಾಳಲ್ಲ. ನಾನು ಯಾರಿಗೂ ಅಷ್ಟೊಂದೇನು ಕಿರುಕುಳ ಕೊಡಾಳಲ್ಲ. ನಾನೇ ದೊಡ್ಡದಾಗ ಕಿರುಕುಳ ಕೊಡ್ತಾ ಇದ್ದೀನಿ ನಿಮ್ಮಂಗೆ ಮಾತಾಡ್ತಾ ಇದೆಯಲ್ಲ. ಸುಮ್ಮನೆ ಹೋಗಾಜಿ. ನಾನು ಹೋಗಿ ನಿನ್ ಕೇಳಿನಲ್ಲ. ಅಯ್ಯೋ ಮತ್ತೆ ಕೇಳ್ದಲ್ಲ, ಅದಕ್ಕೆ ಹಂಗಂದೆ. ಶ್ರೀದೇವಿ ಪಾಪ ಅವಾಗ ನಮ್ಮ ಅತ್ತೆ ಹಂಗೆ ಹಿಂಗೆ ಅಂತ ಹೇಳ್ತಿದ್ಲಲ್ಲ, ಅದಕ್ಕೆ ಹೇಳಿ ನಮ್ಮ ಸಣ್ಣ ಸೊಸೆನು ಪಾಪ ಅದೇ ಆತ ಇನ್ನೂ ಸಣ್ಣ ಹುಡುಗಿದ್ದಂಗಿತ್ತು. ನೀನು ಎಲ್ಲಿ ಏನೊಂದೋ ಏನೋ ಸುಂದ್ರನ್ ಬೇರೆ ಮದುವೆ ಮಾಡ್ಕೊಂಡ್ ಬಂದಿದ್ಯಾ, ಅದೇನು ಕಿತಾಪತಿ ಮಾಡ್ತೀಯೋ ಏನೋ ಅಂತಾನ. ಹಂಗಂದೆ. ನೀನು ಏನೋ ಅಂದಿರ್ತೀಯಾ ಅಂತಾನ. ಅದಕ್ಕೆ ಮನೆ ಬಿಟ್ಟು ಹೋಗ್ಯವಳು ಏನೋ ಅಂತ. ಸುಮ್ಮನೆ ಏನ್ ಬೇಕೋ ಹಂಗೆ ಮಾತಾಡ್ಬೇಡ. ಅವಳು ಯಾಕೆ ಮನೆ ಬಿಟ್ಟು ಹೋಗ್ತಾಳೆ? ಏನೋ ಇಲ್ಲೇ ಎಲ್ಲೋ ಹೋಗವಳೆ. ನಾವು ಹುಡ್ಕೊಂಡ್ ಕರ್ಕೊಂಬತ್ತೀವಿ. ನೀನು ಮುಚ್ಕೊಂಡು ಹೋಗದ್ ಕಲ್ತ್ಕ. ನಮ್ಮನೆ ಸುದ್ದಿ ಮಾತಾಡ್ಬೇಡ ನೀನು. ಇದ್ಯಾಕೆ ಹಿಂಗೆ ಆಡ್ತಾ ಇದ್ಯಾ? ಅಯ್ಯ ನೀನ್ ಕೇಳಿದ್ಕೆ ತಾನೆ ನಾನು ಹೇಳಿದ್ದು. ನೀನೇ ಮಾತಾಡ್ಸ್ಬೇಡ ಅಂತ ಹೇಳ್ತಾ ಇದ್ಯಾ? ಹೋಗು ಸುಮ್ಮನೆ. ನಿನ್ಗೆಲ್ಲ ತಲೆ ಕೆಟ್ಟೈತಿ. ಇದಕ್ಕಿನ ಮಾತಾಡ್ಸಿದ್ದೆ ತಪ್ಪಾಯ್ತಲ್ಲ. ನನ್ನೇ ಬೈತಾಳೆ. ನಾನು ಕಾಟ ಕೊಡ್ತಿದ್ದೀನಂತೆ ಸೊಸೆಯರ್ಗೆ. ಏಯ್ ನೋಡೇನು ಸುಂದ್ರ, ನಿನ್ನಿಂದನ ಈ ಮುತ್ತಿ ಹತ್ರ ನಾನು ಬಯಸ್ಕೋಬೇಕಾಗಿತ್ತೆ. ಆ ಮಂಜಿ ಎಲ್ಗೋತ್ ಕುಕ್ಕರಿಸ್ಕೊಂಡ್ಲೋ ಏನ್ ಕತ್ತಿ?
ನಾನು ಹೇಳಿದ್ದೀನಿ ಧೈರ್ಯವಾಗಿರೋ, ಅವಳಿಗೇನು ಎದ್ರಕಮಕ್ಕೆ ಹೋಗ್ಬೇಡ ಅಂತಾನೆ. ಹೋಗಿ ಹೋಗಿ ಅವಳಿಗೆ ಎದ್ರಕೊಂಡು ಹೋಗಿ ಅಲ್ಲೋಗಿ ಎಲ್ಗೋ ಹೋಗಿ ಕುಕ್ಕರಿಸ್ಕೊಂಡೆ ಅವಳೆ. ಬಾರ ನೋಡೋಣ ಎತ್ಲಾಗ ಹೋದ್ಲ ಅವಳು. ಎಲ್ಲೋದ್ಲೋ ಏನೋ ನನ್ಗೆ ಗೊತ್ತು. ಬಾ ಅತ್ಲಾಗೆಲ್ಲ ನಾನು ಬಸ್ ಸ್ಟ್ಯಾಂಡ್ ಕಡೆಗೆ ನಾನು ಹೋಗಿ ಅವಳೇನು ಅಲ್ಲಿ ಯಾರು ಇರಲ್ಲ, ಚೆನ್ನಾಗಿ ಕೂಕೊಂಬರೋಣ ಅಂತಾನ. ಬಾ ನೋಡ್ಕೆ ಬರೋಣ. ಅಯ್ಯೋ ಯಮ್ಮ, ಅಲ್ಲಿಗೆ ಯಾಕಮ್ಮ ಹೋಗ್ತೀಯಾ? ಇಲ್ಲೇ ಎಲ್ಲ ಇರ್ತಾಳೆ, ಬಾ. ಸುಮ್ಮನೆ ಬಾರ, ನನಗೆ ಗೊತ್ತೈತಿ. ಇಲ್ಲಿ ಯಾರು ಸರಿ ಯಾರು ತಪ್ಪು ಅಂತಾನೆ ಹೇಳಕ್ಕೆ ಆಗಲ್ಲಪ್ಪ. ಇವತ್ತೇ ನೋಡಿದ್ರೆ ಅವಳಂತೋಳು ಇಂತೋಳು ಅಂತಾನ ಹೇಳಿದ್ರು. ಇವಳು ಶ್ರೀದೇವಿ ನೋಡಿದ್ರೆ ಹಿಂಗೆ ಆಡ್ತಾಳೆ, ಏನು ಯಾರನ್ನ ಅಂತ ಅರ್ಥ ಮಾಡ್ಕೊಂಬದಪ್ಪ ದೇವ್ರೇ. ಯಮ್ಮ ಯಮ್ಮ, ಮಂಜಿ ಇಲ್ಲಿ ಕುಂತಳ್ ಕಣಮ್ಮ, ಇಲ್ಲಿ ಕುತ್ಕೊಂಡಿದ್ದಾಳೆ. ಅಯ್ಯೋ ರಾಮ, ಇಲ್ಲಿಗಾನ ಬಂದಿದ್ದಾಳೆ ನೋಡು. ಏ ಮಂಜಿ, ಮಂಜಿ ಯಾಕೆ ಇಲ್ಲಿಗಾನ ಬಂದು ಕುಕ್ಕಣಿದ್ಯಾ? ಏನಾಗೈತಿ ನಿನ್ಗೆ ಇಲ್ಲಿಗೆ ಬರುವಂಥದ್ದು? ಊರು ತುಂಬ ಹುಡ್ಕಾಡ್ಕೆ ಬಂದ್ವಲ್ಲ ನಾವು ನಿನ್ನ. ಅತ್ತೆ ಯಾಕೆ ಹುಡ್ಕಾಡ್ತಿದ್ರಿ? ಬತ್ತಿದ್ನಲ್ಲ ನಾನು ಇನ್ನ ಸ್ವಲ್ಪ ಹೊತ್ತಾದ್ಮೇಲೆ. ಏನ್ ಬತ್ತಿದ್ದೆ ನಿನ್ ತಲೆ? ಯಾಕೆ ಬಂದು ಇಲ್ಲಿ ಕುಕ್ಕಣಿದ್ಯಾ? ಅವಳೇನು ಅಂದ್ಲು ಅಂತ ಹೇಳಿ ನೀನ್ ತಲೆ ಕೆಡಿಸ್ಕೊಂಡು ಇಲ್ಲಿಗೆ ಬಂದಿದ್ಯಾ? ಏನ್ ಬುದ್ಗಿದ್ಯಾ ಐತೋ ಇಲ್ವೋ? ಅಯ್ಯೋ ಅತ್ತೆ, ಅವಳು ಬೈದಾಗ ನನಗೆ ಯಾಕೋ ಬೇಜಾರಾಯ್ತು. ನಾನು ಮಾಡ್ತಿರೋದು ತಪ್ಪೇನೋ ಅಂತ ಅನ್ಸ್ಬಿಡ್ತು. ಅದಕ್ಕೆ ಮನ್ಸಿಗೆ ಒಂಥರ ಬೇಜಾರಾದಂಗಾಯ್ತು. ಏನ್ ಮಾಡೋದು ಅಂತ ಮನೆಯಾಗ ಕುತ್ಕೊಂಬಕ್ಕಾಗ್ದಲೇನೆ ಈ ಕಡೆ ಬಂದ್ರೆ ಒಂದ್ ಸ್ವಲ್ಪ ಮನ್ಸಿಗೆ ಶಾಂತಿನಾದ್ರೂ ಸಿಗುತ್ತೆ ಅಂತ ಬಂದೆ ಇತ್ಲಾಗೆ. ನಾನು ಮನೆಯವ್ರನ್ನೆಲ್ಲ ಎದುರಾಕೊಂಡು ತಪ್ಪು ಮಾಡ್ತಾ ಇದ್ದೀನ ಅಂತ ಅನ್ಸುತ್ತೆ ಅತ್ತೆ, ನಿಮ್ಮ ಮಾತು ಕೇಳ್ಬಿಟ್ಟು. ಅಯ್ಯೋ ಲೇ ದಡ್ಡಿ, ಹಂಗೆಲ್ಲ ಯೋಚನೆ ಮಾಡ್ಗಿಡಿಯ, ಹಂಗೆಲ್ಲ ಏನೂ ಇಲ್ಲ. ಮನೆಯವರು ಯಾರು ಏನು ಮಾಡಲ್ಲ, ನನ್ನ ಮಾತು ಕೇಳು ನೀನು. ಸುಮ್ಮನೆ ಆಮೇಲೆ ಮನೆಯವ್ರು ಬೇಜಾರು ಮಾಡ್ಕೊಂತಾರೆ, ಎದುರಾಕಂತೀನಿ ಅಂತ ಹೇಳಿ ಅಂದ್ಕಮ್ಮಕ್ಕೆ ಹೋಗ್ಬೇಡ. ನಿನಗೆ ನಾನಿದ್ದೀನಿ, ಯಾರು ಏನಾದ್ರೂ ತಲೆ ಕೆಡಿಸ್ಕೊಂಬಕ್ಕೆ ಹೋಗ್ಬೇಡ. ಏನೇ ಮಾಡಿದ್ರು ನೀನು ಮನೆ ಬಿಟ್ಟು ಬರಬಾರ್ದು, ಅವಳ ಮನೆ ಬಿಟ್ಟು ಓಡಾಗಂಗೆ ನೀನು ಮಾಡಬೇಕು. ಅದಕ್ಕೆ ತಾನೇ ನೀನು ಮದುವೆ ಮಾಡ್ಕೊಂಬಂದಿದ್ದು. ಈಗ ನೋಡಿದ್ರೆ ಹಿಂಗೆ ಮಾತಾಡ್ತಾ ಇದೆಯಲ್ಲೇ. ನೀನು ಆಮೇಲೆ ಏನೇನೋ ಯೋಚನೆ ಮಾಡಿ ಇನ್ನೇನೇನೋ ಕೆಲಸ ಎಲ್ಲ ನಾ ಕೆಡಿಸ್ಗಿಡ್ತೀಯ. ನೀನು ಕರ್ಕೊಂಬಂದಿರೋದು ನಾನು ಯಾಕೆ ಅಂತ ನಾನು ನಿನ್ಗೆ ಹೇಳಿದ್ದೀನಿ, ನಿನ್ನ ಮದುವೆ ಮಾಡ್ಕೊಂಬತ್ಕೊ ಮುಂಚೆಲೆ. ಅದು ಬಿಟ್ಬಿಟ್ಟು ಹಿಂಗೆಲ್ಲ ಯೋಚನೆ ಮಾಡಿದೆ ಹಂಗಲ್ಲ ಅತ್ತೆ. ನಾನೇನೇ ಹೊಸ್ದಾಗಿ ಬಂದಿರೋಳು, ಮರ್ಯಾದೆ ಕೊಡಬೇಕು ಎಲ್ಲರಿಗೂ. ಶ್ರೀದೇವಿಗೂ ಮರ್ಯಾದೆ ಕೊಡಬೇಕು. ಆದರೆ ನಾನು ಮರ್ಯಾದೆ ಕೊಡ್ದಂಗೆ ಅವ್ರಿಗೆ ಅವಮಾನ ಮಾಡ್ತಾ ಇದ್ದೀನಿ ಏನೋ ಅಂತ ಅನಿಸುತ್ತೆ. ಅವರೆಲ್ಲ ನನ್ನಿಂದ ಬೇಜಾರಾಗೋದು ಯಾಕೋ ಸರಿ ಕಾಣಿಸ್ತಾ ಇಲ್ಲ ಅನ್ಸುತ್ತೆ. ನೀವು ಹೇಳ್ದಂಗೆ ಶ್ರೀದೇವಿ ಆ ಥರ ಏನೂ ಇಲ್ಲ ಅನ್ಸುತ್ತೆ. ನಮ್ಮ ಮನೆಯವ್ರನ್ನ ಕಂಡ್ರೆ ಅವಳಿಗೆ ತುಂಬ ಪ್ರೀತಿ. ನಾನೇ ಬೈದ್ರೂ ಅವಳು ಎಂದು ಬೈದಿದ್ದ ನಾನು ನೋಡೇ ಇಲ್ಲ. ಅವಳು ಮನೆಯವ್ರಿಗೋಸ್ಕರ ಏನು ಬೇಕಾದರೂ ಮಾಡ್ತಾಳೆ ಅಂತ ಅನಿಸ್ತೈತೆ. ನಾನು ಬಂದಾಗಿಂದ ನೋಡ್ತಾಳೆ ಇದ್ದೀನಲ್ಲ. ನೀವು ಹೇಳ್ದಂಗೆ ಅವಳು ಆಸ್ತಿ ಹೊಡೆಯೋಕ್ಕೆ ಏನೂ ಪ್ಲ್ಯಾನ್ ಗೀನ್ ಏನೂ ಇಲ್ಲ. ಅವಳು ಮನೆಯವ್ರ ಜೊತೆ ಎಲ್ಲರ ಜೊತೆ ಚೆನ್ನಾಗಿರ್ಬೇಕು, ಎಲ್ಲರೂ ನಮ್ಮವರೇ ಅಂತನ ಅನ್ಕೊಂತಿದ್ದಾಳೆ ಅಂತ ಅನ್ಸುತ್ತೆ. ನಾನು ಇಷ್ಟು ದಿನ ನೋಡಿದ್ನಲ್ಲ, ಬಂದು 1.5 ತಿಂಗಳಿಂದ 2 ತಿಂಗಳಿಂದನ ನನಗೆ ಯಾಕೋ ಹಂಗೆ ಅನ್ನಿಸ್ತು, ನಾನೇ ತಪ್ಪು ಮಾಡ್ತಾ ಇದ್ದೀನೇನೋ ಅಂತನ. ಅದಕ್ಕೆ ಬೇಜಾರಾಗಿ ಈ ಕಡೆ ಬಂದೆ. ಅಯ್ಯೋ ದೇವ್ರಿ, ನನ್ನ ಪ್ಲಾನ್ ಎಲ್ಲ ಉಲ್ಟಾದಂಗೆ ಕಾಣ್ತೈತಲ್ಲಪ್ಪ. ಈ ಮಂಜಿ ಆಲೇನೆ ಅವಳ ಪರವಾಗಿ ಮಾತಾಡ್ತಾ ಇದ್ದಾಳೆ, ಅವಳು ಒಳ್ಳೆಯವಳು ಹಂಗೆ ಹಿಂಗೆ ಅಂತಾನ. ಇಲ್ಲ ಇಲ್ಲ, ಇದನ್ನ ಈಗಲೇ ಚೂಟ್ ಹಾಕಬೇಕು ಇವಳು ಮನಸ್ಸಿನಾಗ ಬಂದಿರೋದನ್ನ. ಈಗ ಚೂಟ್ ಹಾಕಲಿಲ್ಲ ಅಂತಂದ್ರೆ ಇವಳು ಆಮೇಲೆ ನನ್ನ ವಿರುದ್ಧನೇ ನಿಂತ್ಕೊಂಬಂಗಾಗುತ್ತೆ ಆ ಶ್ರೀದೇವಿ ಜೊತೆಗೆ ಸೇರ್ಕೊಂಡು. ಇಲ್ಲ ಇಲ್ಲ, ಹಂಗಾಗಕ್ಕೆ ನಾನು ಮಾತ್ರ ಬಿಡಲ್ಲ. ಶ್ರೀದೇವಿ, ನಾನು ಹೇಳೋ ಮಾತಾ ಕೇಳು. ಅವಳು ಹಂಗೇನೆ ಎಲ್ಲರ ಹತ್ರನೂ ಒಳ್ಳೆಯವಳ ಥರ ನಾಟಕ ಮಾಡ್ತಾಳೆ. ತನ್ನಂತಾನು ಒಳ್ಳೆಯವಳು ಅಮ್ಮಂಗೆ ತೋರಿಸ್ಕೊಂತಾಳೆ ಎಲ್ಲರ ಮುಂದೆನು. ಆಮೇಲೆ ಕಿತಾಪತಿ ಮಾಡ್ತಾಳೆ ಒಳೊಂದೊಳಗೆ. ನೀನೇ ಯೋಚನೆ ಮಾಡು, ನನ್ನ ಮನೆಯಿಂದ ಆಚೆಗೆ ಹಾಕಿದ್ಲು, ನನ್ನ ಮಗಳನ್ನ ಮನೆಗೆ ತವ್ರ ಮನೆಗೆ ಬರ್ದಂಗೆ ಮಾಡಿದ್ಲು. ಇದೆಲ್ಲ ಅವಳು ಕಿತಾಪತಿನೇ. ನಿನಗೆ ಇವಾಗ ಗೊತ್ತಾಗಲ್ಲ, ಹೊಸ್ದಾಗಿ ಬಂದಿದ್ಯಲ್ವಾ. ಒಳ್ಳೆಯವಳ ಅಮ್ಮಂಗೆ ತೋರಿಸ್ಕೊಂಬಕ್ ಬರ್ತಾಳೆ ಅಷ್ಟೇನೆ ಶ್ರೀದೇವಿ. ಅವಳು ಮಾತ್ರ ನೀನು ನಂಬೇಡ, ಹೇಳಿರ್ತೀನಿ. ಅವಳು ಯಾವತ್ತಿದ್ರು ನಿನ್ನ ಶತ್ರುನೇ ಅವಳು. ಹೌದಾತೆ, ನನಗೆ ಯಾಕೋ ಬೇರೆ ಥರ ನೀವು ಹೇಳ್ದಂಗಿಲ್ವೇನೋ ಅವಳು ಅಂತ ಅನ್ನಿಸ್ತಿತ್ತು. ಹಂಗೆ ಕಣಿ, ಅವಳು ಹಂಗೆ ನಾಟಕ ಮಾಡ್ತಾಳೆ ಒಳ್ಳೆಯವಳಮ್ಮಂಗೆ. ಅದೆಲ್ಲ ನಿನ್ ತಲೆಗೆ ಹಚ್ಕೊಂಬಕ್ ಹೋಗ್ಬೇಡ. ಅವಳು ನಂಬಿದ್ರೆ ಅಷ್ಟೇನೆ ನಿನಗೂ ನಿನ್ ಗಂಡಗೂ ಚಿಪ್ಪೆ ಗತಿ. ಅರ್ಥ ಮಾಡ್ಕೊ, ನಾನು ಯಾಕೆ ನಿನ್ನ ಕರ್ಕೊಂಬಂದಿದ್ದೀನಿ ಅಂತಾನ. ಅವಳ ಮನೆ ಬಿಟ್ಟು ಓಡಿಸಿದ್ರೆ ಆಸ್ತಿಗೆಲ್ಲ ನೀನೇ ವಾರಸ್ದಾಳ ಆಗ್ತೀಯ. ನಮ್ಮ ಸುಂದರಿಗೆ ಹೆಂಗೋ ಬುದ್ಧಿ ಇಲ್ಲ ಅಂತೇಳಿ ಎಲ್ಲ ಆಸ್ತಿನೂ ನನ್ನ ಗಂಡ ನಿನ್ನ ಹೆಸರಿಗೆ ಬರೀತಾನೆ. ಇಲ್ದಿದ್ರೆ ಏನೂ ಇಲ್ಲ, ಅವಳೆಲ್ಲ ಹೊಡ್ಕೊಂಡ್ಬಿಡ್ತಾಳೆ. ಅಯ್ಯೋ ಅತ್ತೆ, ಯಾರನ್ನೂ ನಂಬೋದು ಯಾರನ್ನೂ ಬಿಡೋದು ಅಂತ ಒಂದು ಗೊತ್ತಾಗ್ತಿಲ್ಲ. ನೀನು ಅದನ್ನೆಲ್ಲ ತಲೆ ಕೆಡಿಸ್ಕೊಂಬಕ್ ಹೋಗ್ಬೇಡ. ನಾನು ಹೇಳಿದ ಕೆಲಸ ಮಾಡು ಅಷ್ಟೇನೆ. ನೀನು ಅವಳನ್ನ ಮಾತ್ರ ನಂಬಕ್ ಹೋಗ್ಬೇಡ. ನಡಿ, ಅವಳು ಏನೇ ಹೇಳಿದ್ರು ನೀನು ಅದನ್ನ ಕೇಳಕ್ ಹೋಗ್ಬೇಡ. ಜಗಳ ಮಾಡು ಹೇಳ್ತೀನಿ. ಆದ್ರೆ ಎಲ್ಲ ಮನೆ ಬೇರೆಯವ್ರ ಹತ್ರ ಎಲ್ಲ ಒಳ್ಳೆಯಳಮ್ಮಂಗಿರು ಅಷ್ಟೇನೆ. ಅವಳು ಹೆಂಗಿರ್ತಾಳೋ ಹಂಗೇನೆ ನೀನು. ಅವಳು ಬೈದ್ರೆ ತಿರುಗಿಸಿ ಎರಡು ಉಗ್ಗಿ ಹೇಳ್ತೀನಿ. ಈ ಸುಂದ್ರನ್ ಮಾತು ಕಟ್ಕೊಂಬಕ್ ಹೋಗ್ಬೇಡ. ಈ ಸುಂದ್ರಿಗೆ ಯತನ ತಿಂಬಾಕ್ ಕೊಟ್ರು ಸಾಕು, ಅವರೇ ಒಳ್ಳೆಯವ್ರಾಗ್ಬಿಡ್ತಾರೆ. ಅಂತ ನೀವನು. ಸರಿ ಅತ್ತೆ, ಆಯ್ತು, ನಡೀರಿ ಹೋಗೋಣ. ಯೋಚನೆ ಮಾಡು, ನೀನು ಆಮೇಲೆ ನಾನು ಹೇಳ್ದಂಗೆ ಕೇಳಬೇಕು. ನೀನು ನಾನು ತಂದಿರೋ ಸೊಸೆ ನೀನು. ಅಯ್ಯೋ ಬಾರಮ್ಮ, ಎಷ್ಟು ಹೇಳ್ತೀಯ? ಬಾ ಹೋಗೋಣ ಮಂತಾಗ ಜಲ್ದು. ಸರಿ ಬಾ ಹೋಗೋಣ. ಅಯ್ಯೋ ಇವತ್ತೇ ಹೇಳ್ತಿರೋದು ಸರಿನಾ? ನಾನು ಕೇಳಿದ್ದು ತಪ್ಪ ಅಥವಾ ಏನು ಅಂತಾನೆ ಅರ್ಥ ಆಗ್ತಿಲ್ಲ. ಹೋಗಪ್ಪ ಬಾರೆ ಜಲ್ದು. ಸರಿ ಅತ್ತೆ, ಬಂದೆ ಬಂದೆ.
ಓಕೆ ಸ್ನೇಹಿತರೆ, ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದೀವಿ. ಈ ಕಥೆಯನ್ನು ಮುಂದುವರಿಯುತ್ತೆ. ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಇನ್ನು ಯಾರೇ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ನಮಸ್ಕಾರ.